ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತಂದರೆ, ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಪೂಜೆನೂ ಆಯಿತು. ನೋಡಿ, ಈ ಥರ ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಮ್ಮನವರು. ನೋಡಿ, ದೇವ್ರ ರೂಮೇ ಒಂಥರ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ರೂಮು. ವಾರ ಆಯಿತು, ಮಂಗಳವಾರ ಇವತ್ತಿನ ದಿನ ವಾರ ಆಯಿತು. ಹಾಗೆ ಇವಾಗ ತಾನೇ ದೇವಸ್ಥಾನಕ್ಕೂ ಹೋಗಿ ಬಂದೆ. ಮಂಗಳವಾರದ ಪೂಜೆ ಆಯಿತು. ಅಂತರಘಟ್ಟಮ್ಮ ದೇವಸ್ಥಾನ ಇದೆ ನಮ್ಮ ಬೀದಿಲೇ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಕೈ ಮುಗಿದು ಬಂದೆ. ಸ್ವಲ್ಪ ತಲೆಗೆ ಮೆಹಂದಿ ಹಚ್ಚೋಣ ಅಂತ ನೋಡಿದೆ, ತಲೆ ನೋವ್ತಾ ಇತ್ತು. ನಮ್ಮ ಯಜಮಾನ್ರು ನಮ್ಮ ಅತ್ತೆ ತಿಂಡಿ ತಿಂತಾಯಿದ್ರು. ಹಾಗೆ ಊರಿಂದ ನಮ್ಮ ನಮ್ಮ ಮಗಳು ಬಂದಿದ್ಲು, ಕಾವ್ಯ ಅಂತ. ಅವಳನ್ನ ಹೊಸನಗರಕ್ಕೆ ಕೊಟ್ಟಿದ್ದೀವಿ ಅಂತ ಒಂದು ಸತಿ ವಿಡಿಯೋನ ಮಾಡಿದ್ದೆ ಅವಳ ಫಂಕ್ಷನಿಂದು. ಪಾಪು ಆಯಿತು. ಅವಳಿಗೆ 1 ವರ್ಷದ ಮಗ ಅವನು. ಆ ಬೈಕಲ್ಲಿ ಒಂದು ರೌಂಡ್ ಸುತ್ತರಿಸಿ ಬಿಡಬೇಕು ಅವನ್ನ. ಅವ್ರ ತಾತರ ಬೈಕ್ ತೊಗೊಂಡ್ರೆ ಒಂದು ರೌಂಡ್ ಸುತ್ತರಿಸೇ ಬಿಡಬೇಕು ಅವನ್ನ, ಇಲ್ಲಾಂದರೆ ಬಿಡೋದೇ ಇಲ್ಲ. ಅವನಿಗೆ ಬೈಕು ಕಾರು ಹುಚ್ಚು ಜಾಸ್ತಿ. ಹಾಗೆ ಮತ್ತು ದೇವಸ್ಥಾನದಲ್ಲಿ ನಮ್ಮ ತಂಗಿ ಅವಳು ಮಗನ ಬರ್ತಡೇ ಇದೆ. ಹಂಗಾಗಿ 48 ದಿನವೂ ಒಬ್ಬೊಬ್ಬರು ಊಟ ಹಾಕಿಸ್ತಾ ಇದ್ದಾರೆ. ಹಾಗೆ ಮಗನ ಬರ್ತಡೇನೂ ಆಯಿತು, ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ದಾಗೂ ಆಯಿತು ಅಂತ ಹೇಳ್ಬಿಟ್ಟು ಅವಳು ಇವತ್ತು ದೇವಸ್ಥಾನದಲ್ಲಿ ಊಟ ಹಾಕಿಸ್ತಾ ಇದ್ದಾಳೆ. ಹಂಗಾಗಿ ನಾವೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಕೂತಿದ್ದಾರೆ. ಎಲ್ಲ ಇದೊಂದು ಸಂಭ್ರಮ ಅಂತಲೇ ಹೇಳ್ಬೋದಲ್ವ. ಹೆಣ್ಮಕ್ಳು ಸೇರಿದತ್ರ ಒಂಥರ ಖುಷಿ ಸಂಭ್ರಮ ಎಲ್ಲ ಇರುತ್ತೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು, ಖುಷಿಯಾಗಿ ನಗಾಡಿಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ ಬೇಜಾರೇ ಆಗ್ತಾಯಿರಲಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಮಾಡ್ತಾಯಿದ್ರು. ನಮ್ಮೂರಲ್ಲಿ ಇದೊಂದು ಖುಷಿ ಅನಿಸುತ್ತೆ ನಮಗೆ. ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಎಲ್ಲರೂ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾರೆ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ಮಕ್ಕಳು ಮರಿ ದೊಡ್ಡವರು ಸಣ್ಣವರು ಭೇದ ಇಲ್ಲದೆ ಎಲ್ಲರನ್ನೂ ಕೂಡ ಸೇರಿಕೊಂಡು ಮಾಡ್ತಾ ಇರೋವಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಅನ್ನಿಸ್ತು ನಮಗೂ ಕೂಡ. ನಮ್ಮ ತಂಗಿ ಇವಳು ದೇವಸ್ಥಾನದಲ್ಲಿ ಇವತ್ತು ಅಡುಗೆ ಮಾಡ್ತಾ ಇದ್ದಾಳೆ. ಮಗನ ಬರ್ತಡೇ ಇದೆ, ಸಂಜೆ ಬರ್ರಿ. ಮಗನ ಬರ್ತಡೇ ಇದೆ, ಬಾಯ್. ಅಡುಗೆ ಮಾಡಿಸ್ತಾ ಇದ್ದಾಳೆ ನೋಡಿ. ಎಲ್ಲರೂ ಒಂದೊಂದು ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಇವರು ಅವರು ಅಂತ ಒಂದೇನಿಲ್ಲ. ಎಲ್ಲರೂ ಕೂಡ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಅದೊಂದು ಖುಷಿ ನೋಡೋಕ್ಕೆ ಚೆಂದ ಅನಿಸುತ್ತೆ. ನಾನು ನೀನು ಅನ್ನೋ ಭೇದ ಇಲ್ಲ, ನಂದು ನಿಂದು ಅನ್ನೋ ಭೇದ ಇಲ್ಲ. ಎಲ್ಲರೂ ಎಷ್ಟು ಖುಷಿಯಾಗಿ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಸರಿ ಹೇಳಿದರು ಅದು ಸಾಲದು ಅಂತಲೇ ಹೇಳ್ಬೋದು. ಈ ವರ್ಷ ಅಂತೂ ನಮ್ಮ ದೇವಸ್ಥಾನದಲ್ಲಿ ಡೈಲಿ ಒಂಥರ ಹಬ್ಬನೇ ಅಂತ ಹೇಳ್ಬೋದು. ದೇವಸ್ಥಾನ ಓಪನ್ ಆಗಿರೋದು, ಡೈಲಿ ಒಂದೊಂದು ಮನೆಯಲ್ಲಿ ಕಾರ್ಯಕ್ರಮ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹಾಕುವಂಥದ್ದು, ಎಲ್ಲರೂ ಭಾಗವಹಿಸುವಂಥದ್ದು ನಿಜವಾಗ್ಲೂ ಒಂದು ಹೇಳೋಕ್ಕೆ ಖುಷಿ ಅನಿಸುತ್ತೆ. ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಆಗ್ತಾ ಇದೆಯಲ್ಲ ಅನ್ನೋದೇ ಒಂದು ಖುಷಿ. ತುಂಬ ನಿಜವಾಗ್ಲೂ ಒಂದು ಹೊಂದಾಣಿಕೆ ಅಂತ ತುಂಬ ಇದೆ ನಮ್ಮೂರಲ್ಲಿ. ಎಲ್ಲರೂ ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೆ ಆದರೂ ಅಷ್ಟೇ, ಎಲ್ಲರೂ ಒಂದು ಹೊಂದಾಣಿಕೆಯಿಂದ ನಮ್ಮ ಅಕ್ಕನೂ ಕೂಡ ಅಡುಗೆ ಮಾಡೋಕ್ಕೆ ಮಾಡ್ತಾಯಿದ್ರು. ನೋಡಿ, ಅವರು ಸಾಂಬಾರಿಗೆ ಇಟ್ಟಿದ್ರು. ಏನು ಮಾಡ್ತಾಯಿದ್ದೀರಾ, ಯಾವ ಊರಿಂದ ಬಂದಿದ್ದೀರಾ ಭಟ್ರು ಅಂತ ನಾನು ತಮಾಷೆ ಮಾಡ್ತಿದ್ದೆ. ನಾನು ಬೇರೆ ಊರಿಂದ ಬಂದಿದ್ದೀನಿ, ಅಲ್ಲಿಂದ ಬಂದಿದ್ದೀನಿ, ಇಲ್ಲಿಂದ ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು. ನಾವು ತಮಾಷೆ ಮಾಡ್ತಾಯಿದ್ವಿ. ಯಾವ ಊರಿಂದ ಬಂದಿದ್ದಾರೋ ಭಟ್ರಿಗೆ ಎಷ್ಟು ಕೊಡಬೇಕು ದುಡ್ಡು ಅಂತೆಲ್ಲ ತಮಾಷೆ ಮಾಡ್ತಾಯಿದ್ವಿ. ಹಾಗೆ ಅವರನ್ನು ತಮಾಷೆ ಮಾಡ್ತಾಯಿದ್ರು. ಎಲ್ಲರೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಮಾಡೋದ್ರಿಂದ ಯಾರಿಗೂ ಒಂದು ಮನಸ್ತಾಪ ಬರಲ್ಲ. ಖುಷಿಯಾಗಿ ಮಾಡಿದರು. ಅಡುಗೆನೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನಂತರೂ ಯಾವಾಗೂ ಸುಳ್ಳು ಹೇಳಲ್ಲ. ಇದರ ಊಟದ ವಿಚಾರದಲ್ಲಿ ದೇವಸ್ಥಾನದಲ್ಲಿ ಮಾಡಿರೋಂಥ ಅಡುಗೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆಗೆ ಬಂದ್ವಿ. ಬಟ್ ನೆಕ್ಸ್ಟ್ ಡೇ ವಿಡಿಯೋ ಇದು. ನಾನು ಎಣ್ಗಾಯಿ ಮಾಡಿಬಿಟ್ಟು ಸೊಪ್ಪು ಸಾಂಬಾರು ಮಾಡಿಬಿಟ್ಟು ರೊಟ್ಟಿ ಮಾಡಿದ್ದೆ. ಹಾಗೆ ಸ್ವಲ್ಪ ಕಾಯಿನ ನಾನು ಹೆಚ್ಕೊತಾ ಇದ್ದೆ. ಏನಕ್ಕಪ್ಪ ಅಂತಂದರೆ ಕಾಯಿ ಹೋಳಿಗೆ ಮಾಡೋಣ ಅಂತ ಕಾಯಿನ ಹೆಚ್ಚುತ್ತಾ ಇದ್ದೆ ನಾನು. ಸ್ವಲ್ಪ ಕಾಯಿ ಹೋಳಿಗೆ ಮಾಡಬೇಕಿತ್ತು. ನಮ್ಮ ಮಾವನ ಮಗಳು ಪ್ರೆಗ್ನೆಂಟ್ ಇದ್ದಾಳೆ. ಅವಳು ಕೇಳಿದ್ಲು, ಆಂಟಿ ಅವಳು ನನಗೆ ಕಾಯಿ ಹೋಳಿಗೆ ಮಾಡಿಕೊಡ್ರಿ ಅಂತ ಕೇಳಿದ್ಲು. ಅವಳು ಕೇಳಿ ತುಂಬ ದಿನ ಆಯಿತು. ನನಗೆ ಮಾಡಿಕೊಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಕೆಲಸಗಳು ಅದು ಇದು ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಹಾಗಾಗಿ ಇವಾಗ ಮಾಡಿಕೊಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೆ, ಮಂಗಳವಾರದ ದಿನವೇ.
ಮಾಡ್ತಾಯಿದ್ದೆ. ಚೆನ್ನಾಗಿತ್ತು ಎಲ್ಲನೂ. ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ಹಾಕೋಣ ಅಂತ ಈ ಥರ ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಬಿಡ್ತೀನಿ ಎಲ್ಲನೂ. ನೀರು ಹಾಕ್ತೆ ಮಿಕ್ಸಿಲೇ ನಾನು ಪೌಡ್ರ್ ಥರ ಮಾಡಿಕೊಂಡೆ. ಈ ಥರ ನೋಡಿ, ಈ ನೀರು ಹಾಕ್ಬಾರ್ದು, ಈ ಥರ ಮಾಡಿದ್ದೀನಿ. ಎಲ್ಲ ಸ್ವಲ್ಪ ನೈಸಾಗಿ, ಅಷ್ಟೊಂದು ರಫಾಗೂ ಇಲ್ಲ, ಅಷ್ಟೊಂದು ನೈಸಾಗೂ ಇಲ್ಲ, ಆ ಥರ ನೀರು ಹಾಕ್ತೆ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಪೌಡ್ರ್ ಥರ ಆಗಿತ್ತು. ಈ ಥರ ಇದ್ದರೆ ಸಾಕು. ಮತ್ತು ನಾನು ಬೆಲ್ಲನೂ ಕರಗಿಸ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೆಲ್ಲ ಇಟ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಸ್ವೀಟು ಅಂತೇಳಿ ನಾನು 2 ಕಾಯಿ ತೊಗೊಂಡಿದ್ದೆ. 3 ಕಾಯಿ ತೊಗೊಂಡಿದ್ದೆ, ಮತ್ತು ಬೇಡ ಜಾಸ್ತಿ ಆಗುತ್ತೆ ಅಂದು 2 ತೊಗೊಂಡೆ. 2 ಕಾಯಿಗೆ ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದೇ ತುಂಬ ಅಂದರೆ ತುಂಬ ಸಿಹಿ ಆಗ್ಬಿಟ್ಟಿತ್ತು. ಇದನ್ನು ನೋಡಿ ಈ ಅದಕ್ಕೆ ಬರೋವರೆಗೂ ನಾನು ಕಾಯಿಸ್ದೆ. ಈ ಥರ ನೀರಲ್ಲಿ ಹಾಕಿದಾಗ ದುಂಡುಗಾದರೆ ಸಾಕು. ತುಂಬ ಏರು ಪಾಕನೂ ಬೇಡ, ತೆಳು ಪಾಕನೂ ಬೇಡ, ಈ ಥರ ಇದ್ದರೆ ಸಾಕು. ನೀರಲ್ಲಿ ಹಾಕಿದಾಗ ಒಂದು ಸೈಡಿಗೆಲ್ಲ ದುಂಡುಗೆ ಹಾಕಬೇಕು. ಚೆನ್ನಾಗಾಗಿತ್ತು ಪಾಕ, ಇದು ಚೆನ್ನಾಗಿ ಬಂತು ಕೂಡ. ಇಷ್ಟ ಆದರೆ ಸಾಕು. ಆಮೇಲೆ ಪಾಕಕ್ಕೆ ನಾನು ರುಬ್ಕೊಂಡಿರೋಂಥ ಪುಡಿ ಮಾಡ್ಕೊಂಡಿರೋಂಥ ಕೊಬ್ಬರಿನ ಹಾಕಿದ್ದೀನಿ. ನೋಡಿ ಕುದೀತಾ ಇದೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಅದಕ್ಕೆ ಬಂದಿದೆ, ಇನ್ನೊಂದು ಸ್ವಲ್ಪ ಬರಲಿ. ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ. ಗಸಗಸೆನ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈಗ ಈ ಹೂರಣಕ್ಕೆ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿ ಹಾಕಿದ್ದೀನಿ. ನೋಡಿ, ಒಂದು 4 ಏಲಕ್ಕಿ ಹಾಕಿದ್ದೀನಿ. ಇದನ್ನು ನಾನು ಈಗ ಪೌಡ್ರ್ ಮಾಡ್ಕೊಂಬರ್ತೀನಿ. ಏಲಕ್ಕಿನ ನಾನು ಪೌಡ್ರ್ ಮಾಡಿಕೊಂಡೆ ಈ ಥರ. ಈಗ ನಾನು ಈ ಹೂರಣಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಏನಕ್ಕಪ್ಪ ಹಾಕಿದ್ದೀನಿ ಅಂದರೆ ಏಲಕ್ಕಿ ಚೆನ್ನಾಗಿ ನೈಸ್ ಆಗುತ್ತೆ, ಪೌಡ್ರ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಏಲಕ್ಕಿ ಪೌಡ್ರೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿದೆ. ಅದಕ್ಕೆ ಬಂದಿದೆ ಹೂರಣ. ಇದು ತಣ್ಣಗೆ ಹಾಕಬೇಕು, ಆಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡೋದು. ಮಧ್ಯಾಹ್ನ ಊಟಕ್ಕೆ ಬಂದರು ನಮ್ಮ ಮನೆಯವರು. ಸೊಪ್ಪು ಸಾರು, ಅನ್ನ, ಮುದ್ದೆ ಮಾಡಿದ್ದೀನಿ. ಈಗ ಫುಲ್ ಬ್ಯಾಟಿಂಗ್ ಮಾಡಬೇಕು. ಸಿಂದ ಬರೋದು ಆದರೂ ಕೂಡ ಡೈಲಿ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಬೆಳಗ್ಗೆ ತಿಂಡಿ ಅವರಿಗೆ ಹೋಟ್ಲ್ ಊಟ ಇಷ್ಟ ಆಗಲ್ಲ, ಹೋಟ್ಲ್ ಊಟ ತಿನ್ನೋದಿಲ್ಲ ಅವರು. ಹಂಗಾಗಿ ಒಂದು ಕಾಫಿ ಕೂಡ ಅವರು ಹೋಟ್ಲಲ್ಲಿ ಕುಡಿಯೋಲ್ಲ. ಕಾಫಿ, ತಿಂಡಿ, ಊಟ ಎಲ್ಲದಕ್ಕೂ ಮನೆಗೆ ಬರ್ತಾರೆ. ಅದೊಂದು ಒಳ್ಳೆಯ ಅಭ್ಯಾಸ ನಮ್ಮ ಮನೆಯವ್ರಿಗೆ. ಹೋಟ್ಲಲ್ಲೇನು ತಿನ್ನಲ್ಲ. ಯಾವಾಗಾದ್ರೂ ಎಮರ್ಜೆನ್ಸಿ ಹೊರಗೆ ಹೋದಾಗ ನಮಗೆ ಹೊಟ್ಟೆ ಹಸ್ತಿದೆ, ನಮಗೆ ಬೇಕು ಅಂದರೆ ಕೊಡಿಸ್ತಾರೆ. ಅವರು ತಿನ್ನೋದು ತುಂಬ ಕಡಿಮೆ. ರಜದಲ್ಲಿ ಮೇಡಮ್ ಅವ್ರದ್ದು ನೋಡಿ, ಇಷ್ಟೇ ಅವ್ರ ಕೆಲಸ, ಮಲಗೋದು, ತಿನ್ನೋದು, ಮಲಗೋದು. ಮೋಟು ಪತ್ಲು ನೋಡೋದು, ಡೋರಾ ನೋಡೋದು, ಮತ್ತು ಯಾವುದಪ್ಪಾಜಿ? ಪಾಪಾ ಪಿಗ್, ಮತ್ತು ಮೋಷ ಬೇರ್, ಇವೆಲ್ಲ ನೋಡ್ತಾನೆ ಇರ್ತಾಳೆ. ಇಲ್ಲ ಅಂದರೆ ಸುಮ್ಮನೆ ಬಿಸಿಲಲ್ಲಿ ಅಡ್ಡಾಡ್ತಿರ್ತಾಳೆ ಎಲ್ಲ ಹುಡುಗರ ಜೊತೆ. ಇವತ್ತು ನೋಡಿ ಯಾವ ರೀತಿ ಮಾಡ್ತಿದ್ದಾಳೆ. ಊಟ ಆಯ್ತು ಅವಳದು, ನಾವು ಮಾಡ್ಬೇಕು ಈಗ ಊಟ. ವರ್ಷದ ಮೊದಲೇ ಹಲಸಿನ ಹಣ್ಣು ನಮ್ಮ ತೋಟದ್ದು ಮೊದಲನೇ ಹಲಸಿನ ಹಣ್ಣು ಈ ವರ್ಷ ನಾವು ತಿಂತಾ ಇರೋದು ಫಸ್ಟು. ಸ್ವಲ್ಪನೇ ಸಿಕ್ಕಿತ್ತು, ನಮ್ಮತ್ತೆ ತಂದು ಕೊಟ್ಟಿದ್ರು. ಚೆನ್ನಾಗಿತ್ತು ಹಣ್ಣು, ತುಂಬ ಸ್ವೀಟಾಗಿತ್ತು. ಸಣ್ಣ ಹಣ್ಣು ತುಂಬ ಚೆನ್ನಾಗಿ. ಹಿಟ್ಟನ್ನು ನಾನು ಒಂದೂವರೆ ಗಂಟೆ ಆಯಿತು ಕಲಸಿಟ್ಟು. ಚೆನ್ನಾಗಿ ನೆಂದಿದೆ ಹಿಟ್ಟು. ನೋಡಿ ಎಷ್ಟು ಸ್ಮೂತಾಗಿ ನೆಂದಿದೆ. ಇಲ್ಲಿ ಒಂದು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ಹೂರಣನೂ ತಣ್ಣಗಾಗಿದೆ, ರೆಡಿಯಾಗಿದೆ. ನೋಡಿ ನಾನು ಮಾಡಿಟ್ಟಿದ್ದು ಸುಮಾರು ಒಂದು 2 ಗಂಟೆ ಮೇಲೆ ಆಯಿತು, ತಣ್ಣಗಾಗಿದೆ. ಹೂರಣ ಈ ಹದದಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹೂರಣ, ಸೂಪರಾಗಿದೆ. ಕಡಕ ಈ ಅದಕ್ಕೆ ಬಂದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಈ ಥರ ಸ್ವಲ್ಪ ಹಿಟ್ಟನ್ನು ನಾನು ದೊಡ್ಡಕ್ಕೆ ಮಾಡ್ಕೊಂಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಮೇಲೆ ಕವರ್ ಹಾಕೊಂಬಿಟ್ಟು ಈ ಥರ
ಥರ ಎಲ್ಲನೂ ನಾನು ಹೀಗೆ ಕಟ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಮಾಡಿಸ್ಕೊಬೇಕು ಈ ಥರ. ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಸಣ್ಣದಾಗಿ ಪೀಸ್ ಆಗಿರೋಂಥ ಕಾಯಿ ಚೂರೆಲ್ಲ ಹೊರಗೆ ಬಂದು ಹೋಳ್ಗೆನೇ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳೋಣ ಇಷ್ಟ. ನೋಡಿ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಸ್ವಲ್ಪ ಒಂದು ಅಷ್ಟು ಇಟ್ಟು ತೊಗೊಂಡ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇಷ್ಟ. ಈ ಥರ ಒಳಗಡೆ ಇಟ್ಬಿಟ್ಟು ಈ ಥರ ಫಿಲ್ ಮಾಡ್ಕೊಂಬಿಡೋಣ ಎಲ್ಲದನ್ನು. ನಾನು ಹಿಟ್ಟನ್ನು ಕಲಸೋದು ತೋರ್ಸೋಕ್ಕಾಗಲಿಲ್ಲ ನನಗೆ, ಹಾಗಾಗಿ ಅದೊಂದು ಮಿಸ್ ಆಗಿದೆ ವಿಡಿಯೋದಲ್ಲಿ. ಈ ಥರ ಒಂದು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಏನಿಲ್ಲ, ತುಂಬ ಏನಿಲ್ಲ. ಈ ಥರ ಹೋಳಿಗೆ ಚೆನ್ನಾಗಿ ಬಂತು. ಇದೇ ಥರ ಎಲ್ಲ ಹೋಳಿಗೆನೂ ಮಾಡ್ಕೊತೀನಿ. ನೋಡಿ ನಾನು ಈ ಥರ ಕಾಯಿ ಹೋಳಿಗೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದವು, ತುಂಬ ಚೆನ್ನಾಗಿದ್ದಾವೆ, ಟೇಸ್ಟು ಹಾಗೆ ಸೂಪರಾಗಿದ್ವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹೋಳಿಗೆ, ಸೂಪರಾಗಿ ಬಂದಿದ್ದಾವೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.